ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ
ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು. ನೋಡಿ, ಮಕ್ಕಳು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಗಮನವಹಿಸಬೇಕಾಗತ್ತೆ. ಯಾಕೆ ಈ ಮಾತಂತ ಹೇಳಿದ್ರೆ, ಆಟವಾಡುವಾಗ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ತುಂಬಿ ಹರಿತಾ ಇರುವಂತ ಕಾಲುವೆಗೆ ಬಿದ್ದು ಮಗು ಸಾವನ್ನಪ್ಪಿದೆ. ಉತ್ತರ ಕನ್ನಡದ ಆಜಾದ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಕಾಲುವೆಗೆ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತೌಸಿಫ್ ಹಾಗೆ ಅರ್ಜು ದಂಪತಿಯ 2 ವರ್ಷದ ಮಗು ಸಾವನ್ನಪ್ಪಿದೆ ಅಂತ ಗೊತ್ತು.